Hi students, welcome to online video class of Business Lab. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಾಣಿಜ್ಯ ಕಾನೂನು ಆನ್ಲೈನ್ ತರಗತಿಗೆ ಸ್ವಾಗತ. As we already know, in last class we have completed second chapter, that is offer and acceptance. ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ನಾವು ಹಿಂದಿನ ತರಗತಿಯಲ್ಲಿ ಎರಡನೇ ಅಧ್ಯಾಯವಾದಂತಹ ಪ್ರಸ್ತಾವ, ಒಪ್ಪಿಗೆ ಮತ್ತು ಪ್ರತಿಫಲವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. So in today's class we will start new chapter, that is capacity of parties. ನಾವು ಇವತ್ತಿನ ತರಗತಿಯಲ್ಲಿ ಮೂರನೇ ಅಧ್ಯಾಯವಾದಂತಹ ಕಕ್ಷಿದಾರರ ಅರ್ಹತೆ ಎನ್ನುವಂತಹ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. In this chapter we will going to learn the meaning and definition of capacity of parties, and next one is who is minors, who is unsound mind person, and types of unsound mind person, and so on. ನೀವು ಈ ಅಧ್ಯಾಯದಲ್ಲಿ ಕಕ್ಷಿದಾರರ ಅರ್ಹತೆ ಅಂದ್ರೆ ಏನು, ಅಪ್ರಾಪ್ತ ವಯಸ್ಕರು ಅಂದ್ರೆ ಯಾರು, ಅವರನ್ನು ರಕ್ಷಿಸುವಂತಹ ಅವಶ್ಯಕತೆ ಏನು, ಅಸ್ವಸ್ಥ ಮನಸ್ಸಿನವರು ಅಂದ್ರೆ ಯಾರು, ಅದರಲ್ಲಿರುವಂತಹ ಬಗೆಗಳು ಯಾವ್ಯಾವು ಎನ್ನುವುದರ ಇನ್ನು ಮುಂತಾದ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ತೀರಿ. ಆ್ಯಂಡ್ in this class I will give a small introduction relating to this topic and the definition of capacity of parties. ಇವತ್ತಿನ ತರಗತಿಯಲ್ಲಿ ನಾನು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಒಂದು ಕಿರುಪರಿಚಯ ಹಾಗೂ ಕಕ್ಷಿದಾರರ ಅರ್ಹತೆ ಅಂದರೆ ಏನು ಎನ್ನುವಂತಹದ್ದನ್ನು ನಾನು ತಿಳಿಸಿಕೊಡ್ತೇನೆ. So we already know, in order to make a contract there is a need of two parties. One party is to offer and another party is to accept the same. Yes, ನಿಮಗಾಗಲೇ ಗೊತ್ತಿರೋ ಹಾಗೆ ಒಂದು ಒಪ್ಪಂದವನ್ನು ಅಥವಾ ಒಡಂಬಡಿಕೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಇಬ್ಬರು ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ. ಒಬ್ಬ ವ್ಯಕ್ತಿ ಪ್ರಸ್ತಾಪವನ್ನು ಮಾಡಲು ಮತ್ತೊಬ್ಬ ವ್ಯಕ್ತಿ ಅದೇ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಲು ಅವಶ್ಯಕ ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ along this, another essential ingredient of a valid contract is that the contracting parties must be competent to make contracts. ಇದರ ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂತಹ ಅಂಶ ಏನು ಅಂತಂದರೆ, ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಏನಿದ್ದಾರೆ ಅಥವಾ ಕಕ್ಷಿದಾರರು ಏನಿದ್ದಾರೆ ಅವರು ಸಾಮರ್ಥ್ಯವನ್ನು ಹೊಂದಿರಬೇಕು. ಒಪ್ಪಂದವನ್ನು ಮಾಡಿಕೊಳ್ಳಲು ಬೇಕಾದಂತಹ ಸಾಮರ್ಥ್ಯವನ್ನು ಅವರು ಹೊಂದಿರಬೇಕು. ಹೆಚ್ಚಿನ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೊಂದಿರಬೇಕು. ಅವರು ಯಾವ ದೇಶದಲ್ಲಿ ವಾಸಿಸ್ತಾರೋ ಆ ದೇಶದಲ್ಲಿರುವಂತಹ ಕಾನೂನಿನ ಬಗ್ಗೆ ಅರಿವನ್ನು ಹೊಂದಿರಬೇಕು. ಆಗಿದ್ದಾಗ ಮಾತ್ರ ಅಂತಹ ಒಪ್ಪಂದ ನ್ಯಾಯಬದ್ಧ ಒಪ್ಪಂದ ಅಥವಾ ಒಡಂಬಡಿಕೆ ಆಗುತ್ತೆ. The parties entering into a contract must have sufficient understanding, knowledge, and capacity to judge about the contents and consequences of a contract. ಒಪ್ಪಂದದಲ್ಲಿ ಭಾಗಿಯಾಗುವಂತಹ ಇಬ್ಬರೂ ಕಕ್ಷಿದಾರರು ಆ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನವನ್ನು ಹೊಂದಿರಬೇಕು. ಅದರ ಜೊತೆಗೆ ಅದರಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಿಧಾನಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. If the parties doesn't have any knowledge regarding this means, how can a contract can become a valid and can be successful? ಆ ಒಪ್ಪಂದದಲ್ಲಿ ಭಾಗವಹಿಸುವಂತಹ ಇಬ್ಬರು ಕಕ್ಷಿದಾರರು ಆ ಒಪ್ಪಂದದ ಬಗ್ಗೆ, ವಿಷಯದ ಬಗ್ಗೆ, ಕಾನೂನಿನ ಬಗ್ಗೆ ಅರಿವೇ ಇಲ್ಲ ಅಂತಂದರೆ ಆ ಒಪ್ಪಂದ ಹೇಗೆ ನ್ಯಾಯಬದ್ಧವಾಗುತ್ತೆ ಹಾಗೂ ಯಶಸ್ವಿಯಾಗಿ ಆ ಒಪ್ಪಂದ ಹೇಗೆ ಪೂರ್ಣಗೊಳ್ಳುತ್ತೆ? ಸೊ the parties who have interested to make a contract between them, they should have the minimum knowledge regarding
the law of contract, the legal rules in which he is subject, and he should have the knowledge regarding the subject matter and the consequences which can arise and how they can come over from this. ಹಾಗಾಗಿ ಒಪ್ಪಂದದಲ್ಲಿ ಭಾಗವಹಿಸುವಂತಹ ಇಬ್ಬರು ಕಕ್ಷಿದಾರರು ಆ ವಿಷಯದ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಯಾವ ದೇಶದಲ್ಲಿ ಅವರು ವಾಸಿಸ್ತಾರೋ ಅಲ್ಲಿನ ಕಾನೂನಿನ ಬಗ್ಗೆ ಅರಿವನ್ನು ಹೊಂದಿರಬೇಕಾಗುತ್ತೆ. ಆ ಒಪ್ಪಂದವನ್ನು ಜಾರಿಗೊಳಿಸಲು ಅಲ್ಲಿ ಇರುವಂತಹ ಸಮಸ್ಯೆಗಳೇನು, ಅವುಗಳಿಂದ ಹೇಗೆ ಪಾರಾಗಬೇಕು ಎನ್ನುವಂತಹ ಸಾಮಾನ್ಯ ಜ್ಞಾನ ಇಬ್ಬರೂ ಕಕ್ಷಿದಾರರು ಇರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಆ ಒಪ್ಪಂದ ಕಾನೂನುಬದ್ಧ ನ್ಯಾಯಬದ್ಧವಾಗಿ ಇರುತ್ತೆ. ಸೊ according to section 10 of Indian Contract Act says that an agreement becomes a contract if it is entered into between parties who are competent to contract. ಭಾರತೀಯ ಒಪ್ಪಂದ ಕಾಯ್ದೆ 1872ರ ಪರಿಚ್ಛೇದ 10 ಏನು ಹೇಳುತ್ತಪ್ಪ ಅಂತಂದರೆ, ಒಂದು ಒಪ್ಪಂದ ಅಥವಾ ಒಡಂಬಡಿಕೆ ಕಾನೂನುಬದ್ಧವಾಗಿರುತ್ತೆ ಯಾವಾಗ ಅಂತಂದರೆ ಆ ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಯಾವಾಗ ಸಾಮರ್ಥ್ಯವನ್ನು ಹೊಂದಿರ್ತಾರೋ ಅಥವಾ ಯಾವ ಒಪ್ಪಂದಗಳು ಸಮರ್ಥವಿರುವಂತಹ ವ್ಯಕ್ತಿಗಳಿಂದ ಜಾರಿಯಾಗುತ್ತವೋ ಅಂತಹ ಒಪ್ಪಂದಗಳು ಕಾನೂನುಬದ್ಧವಾಗಿರ್ತವೆ ಅಂತ ಹೇಳ್ತಾನೆ. An agreement become a valid if it is entered into between the parties who are competent to contract. ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಯಾವ ವ್ಯಕ್ತಿಗಳಲ್ಲಿ ಇರುತ್ತೋ ಆ ವ್ಯಕ್ತಿಗಳಲ್ಲಿ ಒಪ್ಪಂದ ಏರ್ಪಟ್ಟಾಗ ಅದು ಕಾನೂನುಬದ್ಧ ಅಥವಾ ನ್ಯಾಯಬದ್ಧವಾಗಿ ಇರುತ್ತೆ. ಆ್ಯಂಡ್ ಇಟ್ ಈಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ಅದರ ಜೊತೆಗೆ ಅದು ಕಾನೂನಾತ್ಮಕವಾಗಿ ಒತ್ತಾಯಿಸಲು ಪಡುತ್ತದೆ ಅಂತ ಹೇಳುತ್ತೆ. ಸೊ let me understand the definition of capacity of parties. ನಾವೀಗ ಕಕ್ಷಿದಾರರ ಅರ್ಹತೆಯ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ. According to section 11 of the Indian Contract Act of 1872, every person is competent to enter into contract who is the age of majority according to the law to which he is subject. And next one is who is of sound mind. And third one is who is not disqualified from contracting by law to which he is subject. ಭಾರತೀಯ ಒಪ್ಪಂದ ಕಾಯ್ದೆ 1872 ಪರಿಚ್ಛೇದ 11 ಏನು ಹೇಳುತ್ತಪ್ಪ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಪ್ಪಂದವನ್ನು ಮಾಡಿಕೊಳ್ಳುವ ಅರ್ಹತೆಯನ್ನು ಹೊಂದಿದ್ದಾರೆ ಯಾವಾಗ ಆ ವ್ಯಕ್ತಿ ವಯಸ್ಕನಾಗಿದ್ದಾನೋ, ಯಾವ ದೇಶದಲ್ಲಿ ಆತ ವಾಸಿಸ್ತಾನೋ ಆ ದೇಶದಲ್ಲಿನ ಕಾನೂನಿನ ಪ್ರಕಾರ ವಯಸ್ಕನಾಗಿದ್ದಾನೋ. ನೆಕ್ಸ್ಟ್, ಯಾವ ವ್ಯಕ್ತಿ ಸ್ವಸ್ಥ ಮನಸ್ಸಿನವನಾಗಿರ್ತಾನೋ, ಯಾವ ವ್ಯಕ್ತಿ ಯಾವ ದೇಶದ ಪ್ರಜೆಯಾಗಿರುವನೋ ಆ ದೇಶದ ಕಾನೂನಿನ ಪ್ರಕಾರ ಒಪ್ಪಂದವನ್ನು ಮಾಡಿಕೊಳ್ಳದಂತ ಅನರ್ಹತೆಯನ್ನು ಹೊಂದಿರೋದಿಲ್ವೋ ಅಂತಹ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಹಿಯರ್ ದ ಕೆಪಾಸಿಟಿ ಆಫ್ ಪಾರ್ಟೀಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎವ್ರಿ ಪರ್ಸನ್ is competent to enter into a contract who is the age of majority according to the law to which he is subject. He should have the majority according to the law to which he is subject. ಯಾವ ದೇಶದ ಪ್ರಜೆಯಾಗಿರ್ತಾನೋ ಆ ದೇಶದ ಕಾನೂನಿನ ಪ್ರಕಾರ ಆತ ವಯಸ್ಕನಾಗಿರಬೇಕು. And the person who is of sound mind, the person should have the sound person
ಸ್ವಸ್ಥ ಮನಸ್ಸಿನವನಾಗಿರಬೇಕು ಅಥವಾ ಮಾನಸಿಕ ಸ್ವಸ್ಥತೆಯನ್ನು ಹೊಂದಿರಬೇಕು. And he is not disqualified from contracting by law to which he is subject. He should not be disqualified by the law as to enter into the contract by the law to which he is subject. Then the person is said to be competent to enter into a contract. ಎಲ್ಲಾ ಪ್ರಜೆಗಳು ಒಪ್ಪಂದವನ್ನ ಮಾಡಿಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದಾರೆ. ಯಾರು ಯಾವ ದೇಶದ ಪ್ರಜೆಯಾಗಿದ್ದಾರೋ ಆ ವ್ಯಕ್ತಿಗಳು ವಯಸ್ಕರಾಗಿರಬೇಕು, ಮಾನಸಿಕ ಸ್ವಸ್ಥತೆಯನ್ನು ಹೊಂದಿರಬೇಕು ಹಾಗೂ ಆ ದೇಶದ ಕಾನೂನಿನ ಪ್ರಕಾರ ಆತ ಒಪ್ಪಂದವನ್ನು ಮಾಡಿಕೊಳ್ಳದೇ ಇರುವಂತೆ ಅನರ್ಹತೆಯನ್ನು ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿಗಳನ್ನು ನಾವು ಒಪ್ಪಂದವನ್ನು ಮಾಡಿಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ನಾವು ಹೇಳಬಹುದು. Here the capacity can be said as a person should be majority of age, attain the majority of age, and he should sound minded person, and also he should not disqualified by the law to which he is subject. Then that particular person is said to be competent to enter into the contract. ಅಂದ್ರೆ ಕಕ್ಷಿದಾರರ ಅರ್ಹತೆಯನ್ನು ನಾವು ಯಾವ ರೀತಿ ಮಾಡಬಹುದು ಅಂತಂದ್ರೆ ವಯಸ್ಕನಾಗಿರಬೇಕು, ಸ್ವಸ್ಥ ಮನಸ್ಥಿತಿಯನ್ನು ಹೊಂದಿರಬೇಕು, ಆ ದೇಶದ ಕಾನೂನಿನ ಮೂಲಕ ಒಪ್ಪಂದವನ್ನು ಮಾಡಿಕೊಳ್ಳದೇ ಇರುವಂತಹ ಅನರ್ಹತೆಯನ್ನು ಹೊಂದಿರಬಾರದು. ಅಂತಹ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ? ಅರ್ಹ ವ್ಯಕ್ತಿಗಳು ಅಂತ ಕರಿತೀವಿ. ಅಂತಹ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಎಲ್ಲ ಹಕ್ಕುಗಳನ್ನು ಹೊಂದಿದ್ದಾರೆ. So this is about the definition of capacity of parties. So the persons with these capacities can enter into the contract. ಯಾವ ವ್ಯಕ್ತಿಗಳು ಈ ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿರ್ತಾರೋ ಆ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಅರ್ಹತೆಯನ್ನು ಹೊಂದಿದ್ದಾರೆ. So the persons with these qualities or capacities to a contract, that particular contract can be valid and enforceable by law. ಈ ಸಮರ್ಥ ವ್ಯಕ್ತಿಗಳ ಮೂಲಕ ಮಾಡಿಕೊಂಡಂತಹ ಒಪ್ಪಂದಗಳು ಕಾನೂನುಬದ್ಧವಾಗಿರ್ತವೆ ಹಾಗೂ ಕಾನೂನಿನ ಮೂಲಕ ಒತ್ತಾಯಿಸಲ್ಪಡುತ್ತವೆ. Then only a contract will be successful. ಆವಾಗ ಮಾತ್ರ ಒಂದು ಒಪ್ಪಂದ ಅಥವಾ ಒಡಂಬಡಿಕೆ ಯಶಸ್ವಿಯಾಗಲು ಸಾಧ್ಯ ಆಗುತ್ತೆ. Disqualified person, if any disqualified person is there in a contract or a contract is made between the disqualified persons or the persons who are not having the minimum capacities, then such type of contract cannot be valid and cannot be enforceable by law. How can that particular contract can become successful? ಒಂದು ವೇಳೆ ಅನರ್ಹ ವ್ಯಕ್ತಿಗಳ ಮೂಲಕ ಮಾಡಿಕೊಂಡಂತಹ ಒಪ್ಪಂದಗಳು ಕಾನೂನಾತ್ಮಕವಾಗಿ ಅಥವಾ ನ್ಯಾಯಬದ್ಧವಾಗಿ ಇರುವುದಿಲ್ಲ ಹಾಗೂ ಕಾನೂನಿನ ಮೂಲಕ ಒತ್ತಾಯಿಸಲ್ಪಡಲು ಬರುವುದಿಲ್ಲ. ಅದರ ಜೊತೆಗೆ ಅಂತಹ ಒಪ್ಪಂದಗಳು ಯಾವುದೇ ರೀತಿಯಾದಂತಹ ಯಶಸ್ವಿಯನ್ನು ಹೊಂದಲು ಸಾಧ್ಯ ಆಗುವುದಿಲ್ಲ. ಇಟ್ ಮೀನ್ಸ್ in order to be valid contract, it must and should made between the parties who have the capacities to enter into a contract. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನ್ಯಾಯಬದ್ಧ ಒಪ್ಪಂದ ಆಗಬೇಕು ಅಂತಂದ್ರೆ ಆ ಒಪ್ಪಂದಗಳು ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳ ಮಧ್ಯೆ ಏರ್ಪಟ್ಟಾಗ ಮಾತ್ರ ಅವು ಕಾನೂನಿನ ಮೂಲಕ ಒತ್ತಾಯಿಸಲ್ಪಡುತ್ತೆ ಹಾಗೂ ನ್ಯಾಯಬದ್ಧ ಒಡಂಬಡಿಕೆಗಳು ಆಗಿರ್ತವೆ. So this is about the small introduction related to the topic and the definition of capacity of parties. So ಇದಿಷ್ಟು ಕಕ್ಷಿದಾರರ ಅರ್ಹತೆಗೆ ಸಂಬಂಧಿಸಿದಂಥ ಒಂದು ಕಿರುಪರಿಚಯ ಹಾಗೂ ಕಕ್ಷಿದಾರರ ಅರ್ಹತೆಯ ವ್ಯಾಖ್ಯಾನ ಆಗಿರುತ್ತೆ. In next class we will continue the same topic. ನಾವು ಮುಂದಿನ ತರಗತಿಯಲ್ಲಿ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು.